ನೀರಿನ ದಿನಾಚರಣೆ ಪ್ರಯುಕ್ತ ತಮ್ಮೆಲ್ಲರಿಗೂ ಒಂದು ಶುಭಾಶಯಗಳನ್ನು ಕೋರ್ತಾ ನಾವು ಯಾವ ರೀತಿಯಾಗಿ ನೀರಿನ ಸದ್ಬಳಕೆ ಮಾಡಿಕೊಳ್ಬೇಕಂತಕ್ಕಂಥ ವಿಚಾರನ ಇವತ್ತಿನ ವಿಶ್ವದ ಜಲನಿಧಿ ಕರೆಯಲಾಗಿದೆ. ತುಂಗಭದ್ರಾ ಜಲಾಶಯ ವ್ಯಾಪ್ತ ರೈತರು ನಾವು ಯಾಕೆ ಇವತ್ತಿನ 33 TMC ಹೂಳನ್ನ ಹೂಳು ತುಂಬೈತೆ ಅಂತ ಹೇಳಕ್ಕೆ 30 ವರ್ಷ ಆಯ್ತು. ಒಬ್ಬ ಜನಪ್ರತಿನಿಧಿಗಳು ಕೂಡ ಒಂದು ಪಕ್ಷದಿಂದ ಹೂಳು ತೆಗೆಯೋ ಪ್ರಯತ್ನ ಮಾಡಲ್ಲ. ನೀವೆಲ್ಲ ನೀರಾವರಿ ತಜ್ಞರಿಂದ ಕೇಳ್ತಕ್ಕಂಥದ್ದು ತಪ್ಪು ಕಲ್ಪನೆ. ಆ ನೀರಾವರಿ ತಜ್ಞರು ಹೇಳ್ತಕ್ಕಂಥದ್ದು ಏನ್ ಹೇಳ್ತಿದಾರ, ಅವರು ತಮ್ಮ ಅನುಕೂಲತೆಗೆ ತಕ್ಕಂಗೆ ಹೇಳ್ತಾರೆ. ಅವ್ರು ಹೂಳು ತೆಗಿಯಕ್ಕಾಗಲ್ಲ, 20,000 ಎಕರೆ ಬೇಕಂತಾರ. 20,000 ಎಕರೆ ಯಾವುದು ಬೇಕಾಗಿಲ್ಲ. ಎಡಭಾಗದಾಗ ಬಲಭಾಗದಾಗ ಲಕ್ಷಾಂತರ ಎಕರೆ ರೈತರು ಬಲುಗಳಿದಾವ. ಆ ರೈತರಿಗೆ ಏನು ಬೇಕು, ರಸ್ತೆ ಬೇಕು. ಜಲಾಶಯಕ್ಕೆ ಹೋಗ್ತಕ್ಕಂಥ ರಸ್ತೆಗಳನ್ನು ಮಾಡಿಕೊಡ್ರೆ ಎಡಭಾಗದಲ್ಲಿ ಬಲಭಾಗದಲ್ಲಿ. ಅಲ್ಲಿ ಒಳಗಡೆ ಗ್ರಾವಲ್ ಐತೆ, ಹೊಸಗ ಐತೆ, ಕಲ್ಲು ಐತೆ, ಇವತ್ತು ಮಣ್ಣು ಐತೆ. ಇಟ್ಟಿಗೆ ಕಾರ್ಖಾನೆಗಳವ್ರಿಗೆ ಹೇಳ್ರಿ, ಇವತ್ತು ನಮ್ಮ ಅನೇಕ ಕಾರ್ಖಾನೆಗಳು ಜಲಾಶಯದ ಎಡಭಾಗ ಬಲಭಾಗದಲ್ಲಿ ಜಲಾಶಯದಿಂದ ನೀರನ್ನು ಉಪಯೋಗಿಸತಕ್ಕಂಥ ಅನೇಕ ಇವತ್ತಿನ ಕಾರ್ಖಾನೆಗಳಿದಾವೆ. ಬೃಹತ್ ಕಾರ್ಖಾನೆಗಳವರಿಗೆ ಮಾರ್ಚ್ ಏಪ್ರಿಲ್ ಮೇ ತಮ್ಮಲ್ಲಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳನ್ನ ತಾವೆಲ್ಲ ಲಾರಿಗಳಾಗಿರ್ಬೋದು, ಏನು ಇವತ್ತು JCB ಆಗಿರ್ಬೋದು, ಇಟಾಚ್ ಆಗಿರ್ಬೋದು, ನೀವೆಲ್ಲವೂ ಮೂರ್ತಿಗಳು ಕಳಿಸಿ ಎಲ್ಲ ಉಳಿಯತಕ್ಕಂಥ ಪ್ರಯತ್ನ ಬರ್ರಿ. ನಿಮಗೆ ನೀರು ಬೇಕಾದ್ರೆ ಹೂಳು ತೆಗೀರಿ, ಇಲ್ಲ ಹೂಳು ತೆಗೆದ್ರೆ ನಿಮ್ಗೆ ನೀರು ಬೇಡ. ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ಇವತ್ತು ಯಾಕೆ ಸರ್ಕಾರ ತೆಗೆದುಕೊಳ್ಬಾರ್ದು. ಓಟರಿಗಂటే ಇವತ್ತಿನ ಅವ್ರಿಂದ ಏನು ಅನ್ಯಾಯ ಆಗೈತೆ ನಮಗೆ. ಹಂಗಾಗಿ ಇಂತಿಂಥ ಬೃಹತ್ ಜಲಾಶಯ ಇವತ್ತು ನಮ್ಮ ಕಾರ್ಖಾನೆ ಇಟ್ಟಿದ್ದು ನಮ್ಗೆ ಯಾಕೆ ಅನ್ಯಾಯ ಆಗ್ತೈತೆ. ದಯವಿಟ್ಟು ನಾವು ಅನ್ಯಾಯ ಬಿಡೋದು. ಇವತ್ತು 2013ರಲ್ಲಿ ತಮ್ಮೆಲ್ಲರ ಸಹಕಾರ ಮೇರೆಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರೆಲ್ಲರೂ ಒಳಗೂಡಿ ಇವತ್ತು ಉಳಿಯತಕ್ಕಂಥ ಒಂದು ತಿಂಗಳ ಪ್ರಯತ್ನ ಮಾಡಿದ್ವಿ. 30 ಲಕ್ಷ ರೂಪಾಯಿ ಇವತ್ತಿನ ಎಲ್ಲ ಜಣಿಗೆ ಬಂದಿತ್ತು. 30 ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಿದ್ದೀವಿ. ಆ ಲೆಕ್ಕಪತ್ರವನ್ನು ಕೂಡ ಒಪ್ಪಿಸ್ಬಿಟ್ಟಿದ್ದೇವೆ. ಯಾರಾದರೂ ನೀರಾವರಿ ತಜ್ಞರು ಇರ್ಬೋದು ಅಥವಾ ರೈತ ಸಂಘಟನೆ ಇರ್ಬೋದು, ನೀವೇನಾದರೂ ಅನ್ಯಾಯ ಅನ್ನೋದಿದ್ರೆ ಅದು ನಾವು ಈ ವೇದಿಕೆ ಮುಖಾಂತರ ಸವಾಲಾಗ್ತದೆ. 1 ರೂಪಾಯಿ ಲೆಕ್ಕಪತ್ರ ತಪ್ಪು ತೋರಿಸ್ಬಿಡ್ಬೋದು. ಇವತ್ತು ರಾಜ್ಯ ಸರ್ಕಾರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಗಮನವಹಿಸಿ ಉಳಿಯತಕ್ಕಂಥ ಪ್ರಯತ್ನಕ್ಕೆ ಎಲ್ಲರೂ ಕೂಡ ರೆಡಿ ಆಗು. ಯಾಕೆ ನಾವು ರೈತರಿಗೆ ಇವತ್ತು ಅನ್ಯಾಯ ಆಗ್ತೈತೆ. ಕುಡಿಯ ನೀರಿಲ್ಲ, ಇವತ್ತು ಆಲ್ರೆಡಿ ನಿಮಗೆ ಕಾಮಗಾರಿ ಬೇಕು. ನೀವೆಲ್ಲರೂ ಕೂಡ ಒಂದು ಕ್ಲಾಸ್ ತಗೊಂಡ್ರೆ ನಿಮಗೆ ಬಂದ ಟೀಚರ್ ಆಗಿ ಮಕ್ಕಳ ಪೋಸ್ಟ್ ಮಾಡ್ತು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಈಗ ನಾವು 2017ರಲ್ಲಿ ಹೂಳಿನ ಜಾತ್ರೆ ಏನು ಮಾಡಿದ್ವಿ, ಅದೇ ರೀತಿಯಾಗಿ ತುಂಗಭದ್ರಾ ಜಲಾಶಯದ ತುಂಗಭದ್ರಾ ಹೂಳಿನ ಜಾತ್ರೆಯನ್ನ ಈಗ ಮೇ ತಿಂಗಳಲ್ಲಿ ಪ್ರಾರಂಭ ಮಾಡಕ್ಕೆ ನಾವೆಲ್ಲರೂ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದೀವಿ. ಆ ಸಿದ್ಧತೆಗೆ ನೀರಾವರಿ ತಜ್ಞರಾಗಿ ನಿವೃತ್ತಿ ಹೊಂದಿರತಕ್ಕಂಥ ಎಲ್ಲ ನಮ್ಮ ತುಂಗಭದ್ರಾ ಜಲಾಶಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಇಂಜಿನಿಯರ್ಗಳನ್ನ ಎಲ್ಲ ಒಂದು ವೇದಿಕೆ ಮಾಡ್ತೀವಿ. ಎಲ್ಲ ಸಂಘಟನೆಗಳನ್ನ ವೇದಿಕೆ ಮಾಡ್ತೀವಿ. ಪೂಜ್ಯ ಮಹಾಸ್ವಾಮೀಜಿಗಳನ್ನ ವೇದಿಕೆ ಮಾಡ್ತೀವಿ. ಎಲ್ಲರ ವೇದಿಕೆಗಳನ್ನು ಒಡಗೂಡಿಸಿ ಮೇ ತಿಂಗಳಲ್ಲಿ